ಅತ್ತೆ ಸೊಸೆಯ ಅಹಂಕಾರ. ಹಸಿರು ಹೊಲಗಳಿಂದ ಆವರಿಸಿಕೊಂಡಿದ್ದ ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ತಾಯಿ ಶಾಂತಮ್ಮ ಹಳ್ಳಿಯಲ್ಲಿ ಗೌರವ ಪಡೆದ ಮಹಿಳೆ. ಅವಳು ಶ್ರಮಜೀವಿ, ನಿಯಮಬದ್ಧ ಹಾಗೂ ಸ್ವಾಭಿಮಾನಿ. ರಮೇಶನ ಮದುವೆ ನಗರದ ಹುಡುಗಿ ಪ್ರಿಯಾ ಜೊತೆ ನಡೆಯಿತು. ಪ್ರಿಯಾ ವಿದ್ಯಾವಂತಳು, ಆಧುನಿಕ ಆಲೋಚನೆಗಳಿದ್ದಳು. ಆದರೆ ಮನಸ್ಸು ತುಂಬ ನಾಜೂಕಾಗಿತ್ತು. ಮದುವೆಯ ಮೊದಲ ಕೆಲವು ದಿನಗಳು ತುಂಬ ಸಂತೋಷದಿಂದ ಕಳೆಯಿತು. ಶಾಂತಮ್ಮ ಪ್ರಿಯಾಳನ್ನು ಮಗಳಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಸ್ವಲ್ಪ ದಿನಗಳ ನಂತರ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅಸಮಾಧಾನಗಳು ಶುರುವಾದವು. ಇಷ್ಟು ತಡವಾಗೆದ್ದು ಬರುತ್ತೀಯಾ? ನಮ್ಮ ಮನೆಯಲ್ಲಿ ಹೀಗಿಲ್ಲ ಎಂದು ಶಾಂತಮ್ಮ ಒಂದು ದಿನ ಹೇಳಿದಳು. ಪ್ರಿಯಾ ಬೇಸರದಿಂದ, ಅಮ್ಮ, ನಾನು ನಗರದಲ್ಲಿ ಹೀಗೇ ಇದ್ದೆ, ಸ್ವಲ್ಪ ಸಮಯ ಕೊಡಬೇಕು ಎಂದಳು. ಆ ಮಾತು ಶಾಂತಮ್ಮಗೆ ಇಷ್ಟವಾಗಲಿಲ್ಲ. ಅವಳಿಗೆ ತನ್ನ ಮನೆ ಸಂಪ್ರದಾಯಗಳು ಮುಖ್ಯ, ಪ್ರಿಯಾಳಿಗೆ ತನ್ನ ಸ್ವಾತಂತ್ರ್ಯ ಮುಖ್ಯ. ಹೀಗೆ ಎರಡು ಮನಸ್ಸುಗಳ ನಡುವೆ ದೂರ ಹೆಚ್ಚುತ್ತಲೇ ಹೋಯಿತು. ಒಂದು ದಿನ ಅಡುಗೆ ಮನೆಯಲ್ಲಿ ದೊಡ್ಡ ಜಗಳವೇ ಉಂಟಾಯಿತು. ಪ್ರಿಯಾ ಹೊಸ ರೀತಿಯ ಊಟ ಮಾಡಿದ್ದಳು. ಶಾಂತಮ್ಮ ಅದನ್ನು ನೋಡಿ, ನಮ್ಮ ಮನೆ ಪದ್ಧತಿ ಬಿಟ್ಟು ಹೀಗ್ಯಾಕೆ ಮಾಡುತ್ತೀಯಾ ಎಂದು ಗಟ್ಟಿಯಾಗಿ ಕೇಳಿದಳು. ಪ್ರಿಯಾ ಕಣ್ಣೀರು ಹಾಕುತ್ತಾ, ನಾನು ತಪ್ಪೇನೂ ಮಾಡಿಲ್ಲ, ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಭಾವಿಸಿದೆ ಎಂದಳು. ಆ ದಿನದಿಂದ ಮನೆಗೆ ಶಾಂತಿ ಇಲ್ಲದಂತಾಯಿತು. ರಮೇಶ ಮಧ್ಯದಲ್ಲಿ ಸಿಲುಕಿಕೊಂಡ. ಅವನು ತಾಯಿಯನ್ನೂ ಕಳೆದುಕೊಳ್ಳಲು ಬಯಸಲಿಲ್ಲ, ಹೆಂಡತಿಯನ್ನೂ ನೋಯಿಸಲು ಇಷ್ಟವಿರಲಿಲ್ಲ. ಹಳ್ಳಿಯವರು ಕೂಡ ಈ ಜಗಳದ ಬಗ್ಗೆ ಮಾತಾಡಲು ಶುರು ಮಾಡಿದರು. ಅತ್ತೆ ಸೊಸೆಯ ಜಗಳ ಎಂದರೆ ಹೀಗೆ ಎಂದು ಕೆಲವರು ನಗುತ್ತಿದ್ದರು. ಒಂದು ಸಂಜೆ ಶಾಂತಮ್ಮಗೆ ತೀವ್ರ ಜ್ವರ ಬಂತು. ರಮೇಶ ಕೆಲಸಕ್ಕೆ ಹೋಗಿದ್ದ. ಪ್ರಿಯಾ ಒಬ್ಬಳೇ ಮನೆಯಲ್ಲಿ. ಜಗಳಗಳಿದ್ದರೂ ಅವಳು ಮನಸ್ಸಿಗೆ ಕೇಳಿಕೊಂಡು ಅತ್ತೆಯನ್ನು ನೋಡಿಕೊಳ್ಳಲು ಮುಂದಾದಳು. ಔಷಧಿ ಕೊಟ್ಟಳು, ಕಷಾಯ ಮಾಡಿ ಕುಡಿಸಿದಳು, ತಲೆಗೆ ತಂಪು ನೀರು ಇಟ್ಟಳು. ರಾತ್ರಿ ಶಾಂತಮ್ಮ ಕಣ್ಣು ತೆರೆದು ಪ್ರಿಯಾಳನ್ನು ತನ್ನ ಪಕ್ಕದಲ್ಲಿ ಕೂತಿರುವುದನ್ನು ಕಂಡಳು. ನೀನು ಯಾಕೆ ಇಷ್ಟು ಕಾಳಜಿ ತೋರಿಸುತ್ತೀಯಾ ಎಂದು ನಿಧಾನವಾಗಿ ಕೇಳಿದಳು. ಪ್ರಿಯಾ ನಗೆ ಬೀರಿದಳು. ಅಮ್ಮ, ನೀವು ನನ್ನ ಅತ್ತೆ ಮಾತ್ರ ಅಲ್ಲ, ನನ್ನ ಅಮ್ಮನಂತೆ. ಜಗಳಗಳು ಮಾತಿನಲ್ಲೇ ಇರಲಿ, ಮನಸ್ಸಿನಲ್ಲಲ್ಲ ಎಂದಳು. ಆ ಮಾತು ಶಾಂತಮ್ಮನ ಹೃದಯ ತಟ್ಟಿತು. ಅವಳು ತನ್ನ ತಪ್ಪನ್ನು ಅರಿತುಕೊಂಡಳು. ನಾನು ತುಂಬ ಕಟ್ಟುನಿಟ್ಟಾಗಿ ವರ್ತಿಸಿದೆ. ನೀನು ಹೊಸ ಮನೆಯವರಲ್ಲ, ನಮ್ಮ ಮನೆಯವಳು ಎಂದು ಕಣ್ಣೀರಿನಿಂದ ಹೇಳಿದಳು. ಮುಂದಿನ ದಿನದಿಂದ ಮನೆಯ ವಾತಾವರಣ ಬದಲಾಗತೊಡಗಿತ್ತು. ಶಾಂತಮ್ಮ ಪ್ರಿಯಾಳಿಗೆ ಅಡುಗೆ ಪಾಠ ಕಲಿಸುತ್ತಿದ್ದಳು, ಆದರೆ ಅವಳ ಹೊಸ ಕಲ್ಪನೆಗಳನ್ನು ಒಪ್ಪಿಕೊಂಡಳು. ಪ್ರಿಯಾ ಕೂಡ ಸಂಪ್ರದಾಯಗಳನ್ನು ಗೌರವಿಸಲು ಆರಂಭಿಸಿದಳು. ಹಳ್ಳಿಯವರು ಆಶ್ಚರ್ಯಪಟ್ಟರು. ಇವರ ಮನೆಗೆ ಈಗ ಶಾಂತಿ ಬಂದಿದೆ ಎಂದು ಹೇಳಿಕೊಂಡರು. ರಮೇಶ ಸಂತೋಷದಿಂದ ನಿಟ್ಟುಸಿರು ಬಿಟ್ಟ. ಅವನಿಗೆ ತಿಳಿಯಿತು, ಜಗಳದ ಮೂಲ ಅಹಂಕಾರ, ಆದರೆ ಪರಿಹಾರದ ಮೂಲ ಪ್ರೀತಿ ಮತ್ತು ಸಹನೆ. ಒಂದು ದಿನ ಹಬ್ಬದ ಸಂದರ್ಭದಲ್ಲಿ ಶಾಂತಮ್ಮ ಎಲ್ಲರ ಮುಂದೆಯೇ ಹೇಳಿದಳು, ನನ್ನ ಸೊಸೆ ನನ್ನ ಮಗಳು, ಅವಳು ನಮ್ಮ ಮನೆಗೆ ಬೆಳಕು ತಂದಿದ್ದಾಳೆ. ಪ್ರಿಯಾ ಲಜ್ಜೆಯಿಂದ ನಗೆ ಬೀರಿದಳು. ಹೀಗೆ ಅತ್ತೆ ಸೊಸೆಯ ನಡುವೆ ನಡೆದ ಜಗಳ ಕೊನೆಗೆ ಒಗ್ಗಟ್ಟಿನ ಪಾಠವಾಗಿ ಮಾರ್ಪಟ್ಟಿತು. ಸಂದೇಶ: ಸಂಬಂಧಗಳಲ್ಲಿ ಅಹಂಕಾರ ಇದ್ದರೆ ದೂರ ಹೆಚ್ಚುತ್ತದೆ. ಪ್ರೀತಿ, ಸಹನೆ ಮತ್ತು ಪರಸ್ಪರ ಗೌರವ ಇದ್ದರೆ ಯಾವುದೇ ಜಗಳವೂ ಶಾಶ್ವತವಾಗುವುದಿಲ್ಲ. ಕುಟುಂಬದಲ್ಲಿ ಶಾಂತಿ ಉಳಿಯಲು ಮನಸ್ಸು ದೊಡ್ಡದಾಗಿರಬೇಕು.